ಹೇಳ್ಬೇಕಂದ್ರೆ ನಿತಿನ್ ಮುಸ್ಲಿಂ ಗೈಸ್. ರೀಲ್ಸ್ ಮಾಡೋ ಅನ್ಕೊಂಡಿದ್ದೀನಿ ಗೈಸ್. ಗೈಸ್ ನೋಡಿ, ಯಾವುದೇ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಳಿಸ್ತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಿತಿನ್ ಅವ್ರ ಅಕ್ಕಂದು ಮದುವೆ ವ್ಲಾಗ್ ಇದರಲ್ಲೇ ಇರುತ್ತೆ. ಪ್ಲಸ್ ಫ್ಯಾನ್ಸ್ ಮೀಟಪ್, ಸ್ಮಾಲ್ ಫ್ಯಾನ್ಸ್ ಮೀಟಪ್ ಮಾಡೋಣ ಅಂತ ಹೇಳಿದ್ದೀನಲ್ಲ, ಸೊ ಅದು ಕೂಡ ಇದರಲ್ಲೇ ಇರುತ್ತೆ. ಇವಾಗ ತಾನೇ ಸ್ನಾನ ಮಾಡಿಕೊಂಡು ನೋಡಿ, ಏನಾರ ಕವರ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಶಾಲಿನಿ ಬಾರೆ ಟಕ್ಕಂತ ಟಿಫನ್ಗೆ ಹೋಗ್ತಾ ಇದ್ದೀವಿ. 10 ಗಂಟೆ ಆಗ್ಬಿಟ್ಟಿದೆ. ಶಾಲಿನಿಗೆ ಪಾಪ ಇನ್ನೂ ಏನೂ ರೆಡಿ ಆಗಿಲ್ಲ. ಅವಳು ಐಶು ಬೇಬಿ ತೋರಿಸ್ಬಿಡೆ, ಟೈಮ್ ಆಗ್ಬಿಟ್ಟಿದೆ ಗಾಯ್ಸ್. ಟಿಫನ್ ಮೇನ್ ಇಂಪಾರ್ಟೆಂಟು. ನಾನು ಜಸ್ಟ್ ನೈಟು ಮೆಹಂದಿನ ಹೇಳ್ದಿರಲ್ಲ, ಈಗ ನೋಡಿ ಹೆಂಗೆ ಹೇಳ್ದೈತೆ. ಹಾಯ್ ಮಡೇಶ್, ಹಾಯ್. ನನ್ನ ಜೊತೆ ಸೇರ್ಕೊಂಡ್ಬಿಟ್ಲು ನನ್ನ ಬಂಗಾರಿ. ಈಗ ಹೆಂಗೆ ಹೊಡೆದಿದ್ದೀನಿ ಇವಳಿಗೆ ಅಂದರೆ, ಫೋನ್ ಮೊನ್ನೆ 600 ರೂಪಾಯಿ ಕೊಟ್ಟು ಟೆಂಪರ್ ಗ್ಲಾಸ್ ಹಾಕ್ಸಿದ್ದೀನಿ. ಉಡ್ದಕೊಡು. ಹಲೋ ಮಾಡು, ಹಲೋ. ಸೊ ಗೈಸ್, ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೇಳಿದ್ದೆ ನಿಮಗೆ ನೆಕ್ಸ್ಟ್ ಟೈಮ್ ನಾನು ಕರ್ಲ್ ಮಾಡ್ಕೊಬೇಕಾದ್ರೆ ತೋರಿಸ್ತೀನಿ ಡೈಸನ್ ಹೇಗೆ ಯೂಸ್ ಮಾಡೋದಂತ. ಐ ಆಮ್ ರಿಯಲಿ ಸಾರಿ, ಟೈಮ್ ಇಲ್ಲ. ಸೊ ಹಾಗಾಗಿ ಬೇಗ ಹೋಗ್ತಾ ಇದ್ದೀನಿ. ಸೊ ಬಾಯ್. ಟಿಫನ್ ಮಾಡಿಕೊಂಡು ಏನೇನು ಇರುತ್ತೆ ಎಲ್ಲ ಪ್ರತಿಯೊಂದು ಈ ಒಂದು ಬ್ಲಾಗಲ್ಲಿ ಇರುತ್ತೆ. ಬಾಯ್. ಫಸ್ಟ್ಗೆ ನಾನು ತೊಗೊಂಡಿರೋದು ನೋಡಿ, ಒಂಚೂರು ಪಲಾವ್ ತೊಗೊಂಡಿದ್ದೀನಿ, ಕೇಸರಿಬಾತ್, ಪಪಾಯ, ಇಡ್ಲಿ, ಇಷ್ಟು ಆಪ್ಷನ್ ಇದ್ದಿದ್ದು. ಶಾಲಿನಿ ನೋಡು, ಪಾಪಗೊಂದು ಇಡ್ಲಿ, ಅವಳಿಗೊಂದು ಇಡ್ಲಿ. ಐಶು ಇಲ್ಲಿ ನೋಡಮ್ಮ, ಚಟ್ನಿ ಹೋಗಿ ತಿನ್ನಿಸ್ಬೇಡ ಗೂಬೆ. ಇವಾಗಲೇ ಹುಡುಗಿಗೆ ಫುಲ್ ಖಾರ ಎಲ್ಲ ಹಾಕಿ ನುಂಗಿಸ್ಬೇಡ ನೀನು. ತಿಂತ ಇಲ್ವಾ? ತಿನ್ಲಲ್ಲ. ನೀನು ಅಷ್ಟು ಬೇಗ ನುಂಗಿಸ್ಬೇಡ ಅವಳಿಗೆ, ಪಾಪು ಅದು. ತಿಂತೈತೆ. ನೀನು ಅಷ್ಟು ಖಾರ ಚಟ್ನಿ ಎಲ್ಲ ಹಾಕ್ಬಿಟ್ಟು ತಿನ್ಸಿದ್ರೆ ಅತಿಯಾಗಿ ಆಡ್ಬೇಡ. 1 ವರ್ಷದ ಮಗುಗೆ ನೀನು ಚಟ್ನಿ ಹಾಕೋದು ನುಂಗ್ಸು ಅಂತ ಯಾರಾದರೂ ಹೇಳಿದ್ರ? ಬುದ್ಧಿ ಎಲ್ಲ, ಎಲ್ಲದಕ್ಕೂ ಖಾರ ಕೊಡ್ತಾಳೆ ಪಾಪುಗೆ. ಅದೇನೋ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇದು ಡಯಟ್ ಮಾಡ್ತಿದ್ನಲ್ವಾ, ಸ್ವೀಟೆಲ್ಲ ತೊಗೊಬಾರ್ದಿತ್ತು. ಬಟ್ ಆಪ್ಷನ್ ಇಲ್ಲ. ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ನ. ನಾನು ಟ್ರೈ ಪೋಡೋಕ್ಕೆ ತಗೋಯ್ತೆ, ಅಲ್ಲಿಂದ ತಂದಿದ್ದೆ. ಅದಕ್ಕೆ ನಾನು ಅದು ಲಾರ್ಜ್ ಬ್ಯಾಗ್ ತಂದಿದ್ದೆ. ಇಲ್ಲಿ ಪ್ಲಾಸ್ಟರ್ ಹಾಕಿ ಏನೇನೋ ಮಾಡ್ತಾಯಿದ್ದೀನಿ. ಸ್ಪ್ರಿಂಗ್ ಹೋಗ್ಬಿಟ್ಟಿದೆ ಗೈಸ್, ಇಲ್ಲಿ ಸ್ಪ್ರಿಂಗು. ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇವಾಗ, ಸುಮ್ಮನೆ ವೇಸ್ಟ್ ಆಯಿತು ಗೈಸ್. ನಾನು ಈ ಥರ ಇದ್ದೀನಿ, ನೈಟ್ ಡ್ರೆಸ್ಸಲ್ಲಿ ಇದ್ದೀನಿ. ಸೊ ಇವತ್ತು ನಾನು ವೇರ್ ಮಾಡ್ತಾ ಇರೋಂತಹ ಬ್ಯೂಟಿಫುಲ್ ಔಟ್ಫಿಟ್ ಇದು. ಸಿ, ಫಿಶ್ ಕಟ್ ಲಾಂಗ್ ಸ್ಕರ್ಟ್ ಇದು, ಆ್ಯಂಡ್ ರೇಟ್ ಇದು ಟಾಪ್. ಸೊ ಈ ಥರ ಇದೆ. ಸೊ ಇವಾಗ ಈ ಡ್ರೆಸ್ನ ಹಾಕೊಂಬರ್ತೀನಿ, ಹೇಗೆ ಕಾಣಿಸುತ್ತೆ ಅಂತ ನೀವೇ ಹೇಳಿ ಆಯಿತಾ. ಒಂದು ನಿತಿ ಬಂದ, ಏನು ಗೊತ್ತಾ, ಟ್ರೈಪೋಡ್ ಹಾಳಾಗೋ ಇಟ್ಕೊಳೋ ಬೈಲಿ, ಹಂಗೆ ಬಾ ಗೈಸ್. ನಿತಿ ಏನು ಸಖತ್ತಾಗಿ ರೆಡಿ ಆಗಿದೆ ನೋಡಿ. ಎಷ್ಟೇ ಆದ್ರೂ ನೀನು ತಮ್ಮ ಅಲ್ವಾ. ನೋಡಿ ಏನು ತಂದಿದೆ ನನಗೋಸ್ಕರ ಗೈಸ್. ನಮ್ಮ ಮಕ್ಕಳಿಗೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಇರಲೇಬೇಕು ಎಳ್ಳೀರು, ನಮ್ಮ ಮಕ್ಕ ಕುಡಿಯೋದು. ಓಕೆ. ಸೊ ಈಗ ಈ ಬ್ಯೂಟಿಫುಲ್ ಔಟ್ಫಿಟ್ನ ಹಾಕೊಂಬರ್ತೀನಿ. ಏನಾರು ಟ್ರಾನ್ಸಾಕ್ಷನ್ ಮಾಡೋದಿದ್ರೆ ಮಾಡ್ಕೊಂಬ. ನಾನು ಚೆನ್ನಾಗಿ ಕಾಣಿಸಿದ್ದೀನಿ. ನಾನು ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್. ವಾವ್, ನಮ್ಮಿಬ್ರದ್ದು ಇದು ಒಂದೇ ಥರ ಆಗುತ್ತೆ. ಯಾ. ಸೊ ಗೈಸ್, ಈ ಡ್ರೆಸ್ನ ಹಾಕೋ ಅಂದ್ಬಿಡ್ತೀನಿ. ನೀನು ಆಚೆಗೆ ಹೋಗೋ. ಓಕೆ ಅಕ್ಕ. ಸೊ ನೋಡೋಣ. ಅದಕ್ಕೆ ಆ್ಯಕ್ಚುಲಿ ಏನು ಗೊತ್ತಾ, 17 Pro ಆಪ್ಷನ್ ಕೊಟ್ಟಿದ್ದಾರೆ ಬೈಸ್. ಸಿ ಹೇಗೆ ಕಾಣಿಸ್ತಿದೆ ಈ ಡ್ರೆಸ್ ನನಗೆ. ಒಂದು ನಿಮಿಷ ಇರಿ, ಇದು ಹತ್ಬಿಟ್ಟು ತೋರಿಸ್ತೀನಿ. ಸಿ, ಫಿಶ್ ಕಟ್ ಇದು. ಆರಿ ಆಮೇಲೆ ಫುಲ್ ತೋರಿಸ್ತೀನಿ ಬಿಡಿ ಗೈಸ್. ಸೊ ಇವಾಗ ರೆಡಿ ಆಗಿಬಿಡ್ತೀನಿ ಆಯಿತಾ. ಸಿಂಪಲಾಗಿ ರೆಡಿ ಆಗ್ತೀನಿ. ಹೇರ್ ಸ್ಟೈಲ್ ಲಾಸ್ಟಲ್ಲಿ ಮಾಡ್ಕೊಂಬಿಡ್ತೀನಿ.
ಹೆಂಗೆ ಏನು ಅಂತ ಹೇಳಿ, ಓಕೆನಾ? ಐ ಲವ್ ದಿಸ್ ಔಟ್ಫಿಟ್ ಗೈಸ್, ಸೊ ಗಾಡ್. ಚಲೋ ರೆಡಿ ಆಗೋಣ ಈಗ. ಫಸ್ಟ್ ಮಾಯ್ಶ್ಚರೈಸರ್ ಹಾಕೋತಾ ಇದ್ದೀನಿ, ಸಿಟೋಫಿಲ್ ಅವ್ರದ್ದು. ಅಯ್ಯೋ ಗೈಸ್, ನೆಕ್ಸ್ಟ್ ನನ್ನ ಫೇವ್ರೆಟ್ ಸನ್ಸ್ಕ್ರೀನ್. ಗೈಸ್ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಕನ್ಸಿಲರ್. ಆಲ್ರೆಡಿ ಸ್ವಲ್ಪ ಖಾಲಿ ಆಗಿದೆ. ಅದು ಇದು ಫುಲ್ ಡಾರ್ಕ್ ಸರ್ಕಲ್ ಆಗಿದೆಯಲ್ಲ, ಅದಕ್ಕೆ ಮಾತ್ರ ನಾನು ಹಾಕೋದು. ಕಾಸ್ಟ್ಲಿ ವೈಸ್ ಇದು ಮ್ಯಾಕು. ನಾನು ಹುಡುಕ್ತಾ ಇದ್ದೀನಿ ಮ್ಯಾಕ್ ಕನ್ಸಿಲರ್ದು, ಲಿಂಕೇ ಸಿಗ್ತಾ ಇಲ್ಲ ಗೊತ್ತಾ. ಗೈಸ್ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಫೌಂಡೇಶನ್. ಇವತ್ತು ಹೆಂಗೆ ಕಾಣಿಸುತ್ತೆ ಚೂರು ಚೆನ್ನಾಗಿ ಕಾಣಲಿ ಅಂತ. ಆರಿ 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 ಅಯ್ಯಪ್ಪ, ಸ್ವಲ್ಪ ನೆಕ್ ಮ್ಯಾಚ್ ಮಾಡ್ತೀನಿ ಇವತ್ತು. ನಂಗೆ ನಿಜವಾಗ್ಲೂ ಮೇಕಪ್ ಮಾಡೋಕ್ಕೆ ಬರಲ್ಲ. ನಮ್ಮ ಬೇಬಿ ಐಶು ಬೇಬಿ ಅಳ್ತಾವಳೆ ಪಾಪ. ಈ ಥರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ನೆಕ್ ಮ್ಯಾಚ್ ಕೂಡ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕಾಂಪ್ಯಾಕ್ಟ್ ಪೌಡರ್. ನಾನು ಜಾಸ್ತಿ ಡೀಪಾಗಿ ತೋರಿಸಲ್ಲ ಗೈಸ್, ಐ ಆಮ್ ಸಾರಿ, ಟೈಮ್ ಆಗಿಬಿಡಿದೆ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಕಾಂಪ್ಯಾಕ್ಟ್ ಪೌಡರ್ ಆದಮೇಲೆ ನಾನು ಸ್ವಲ್ಪ ಇಲ್ಲಿ ಹೈಲೈಟರ್ ಬರುತ್ತಲ್ಲ, ಈ ಪ್ಯಾಲೆಟ್ ನಾನು ಇದು ಥೈಲ್ಯಾಂಡ್ ಬ್ಯಾಂಕಾಕ್ ಹೋಗಿದ್ನಲ್ಲ ಅಲ್ಲಿ ತಂದಿದ್ದು. ಸೊ ಕೇಳಬೇಡಿ, ಲಿಂಕ್ ಕೊಡಿ ಅಂತ. ನಾನು ಸ್ವಲ್ಪ ಈಗ ಹಾಕೋತೀನಿ ಹೈಲೈಟರ್ನ. ಲಾಸ್ಟಲ್ಲಿ ಹಾಕೊಂಡ್ರೆ ಎಲ್ಲ ನಾನು ಫಸ್ಟೇ ಹಾಕೊಂಡ್ಬಿಡ್ತೀನಿ ಹೈಲೈಟರ್. ಐಶು ಬೇಬಿ ನೋಡಿ ರಾಗ ಆಡ್ತಾವಳೆ. ಇದು ಮಿಣ ಡ್ರೆಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಇಲ್ಲಿ ನೋಡಿ ಗ್ಲಿಟರ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನಂಗೆ ನಿಜವಾಗ್ಲೂ ಅಷ್ಟು ಬರಲ್ಲ, ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ಗೈಸ್? ನೆಕ್ಸ್ಟು ಇದು ಕಾಜಲ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಐಲೈನರ್ ಥರ ಹಾಕೋತೀನಿ. ಚಿಲ್ಲುಡಿ ಕಣ್ಮೇಲೆ ಒಂಚೂರು ಕಾಜಲ್ ಹಾಕಿ ಅದನ್ನೇ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅಯ್ಯೋ ಲಾಸ್ಟಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂತ, ಇಲ್ಲ ಅಂದರೆ ಒಂಥರ ಆಗಿಬಿಡುತ್ತೆ. ನೆಕ್ಸ್ಟ್ ಇದು ಲ್ಯಾಶಸ್ ಕರ್ಲರ್ ಅಂತಾರೆ ಇದನ್ನ ಅನಿಸುತ್ತೆ. ಅಯ್ಯೋ ಇದು ಮಾಡ್ಕೊಳಕ್ಕೋದಾಗ ಎಷ್ಟು ಸಲ ಕಣ್ಣು ಹಾಳು ಮಾಡಿದ್ದೀನಿ ಗೊತ್ತಾ. ಎಸ್, ನೆಕ್ಸ್ಟು ಮಸ್ಕಾರ. ಗೈಸ್ ಮಸ್ಕರ ಹಾಕೊಳ್ಳೋಕ್ಕೆ ಮಿರರ್ ಮುಂದೆ ಹಾಕೊಂಡ್ಬರ್ತೀನಿ. ನೋಡಿ ಮಸ್ಕರ ಈ ಥರ. ಸೊ ನೆಕ್ಸ್ಟ್ ಸ್ವಲ್ಪ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಂಡ್ಬರ್ತೀನಿ. ಗೈಸ್ ಎಲ್ಲರೂ ಫಸ್ಟು ಐಬ್ರೋ ಫಿಲ್ಲಿಂಗ್ ಮಾಡಿ ಆಮೇಲೆ ಬೇರೆ ಮಾಡ್ತಾರೆ. ನಾನು ಎಲ್ಲ ಆದಮೇಲೆ ಐಬ್ರೋ, ಅದು ಒಂಚೂರು ನಂಗೆ ನ್ಯಾಚುರಲ್ ಐಬ್ರೋ ಚೆನ್ನಾಗಿದೆ, ಸುಮ್ಮನೆ ಹಿಂಗೆ ಸಾಸ್ರಕ್ಕೆ. ಗೈಸ್ ಇವಾಗ ನನ್ನ ಫೇವ್ರೆಟ್ ಬ್ಲಷ್. ದೇವರೇ ಚೆನ್ನಾಗಿ ಕಾಣಿಸ್ರೆ ಸಾಕಪ್ಪ, ಫ್ಯಾನ್ಸ್ ಎಲ್ಲ ಬರ್ತಾರೆ. ಚೂರು ಬ್ಲಷ್ ಹಾಕೊಂಡ್ಬಿಡೋಣ ಜಾಸ್ತಿನೇ. ಆಮೇಲೆ ಬೇಕಾದ್ರೆ ಕಮ್ಮಿ ಮಾಡ್ಬೋದು. ವೆಯ್ಟ್ ಗೈಸ್, ಲಿಪ್ ಲೈನರ್ ನಾನು ಇವತ್ತು ಇದು ಮಾರ್ಚ್ ಅವ್ರದ್ದು ಹಾಕ್ತಿದ್ದೀನಿ. ಫುಲ್ ಹಾಕೊಂಡು ತೋರಿಸ್ತೀನಿ ರೀ. ಈ ಅದು ಬ್ರೌನ್ ಕಲರ್ದು ಲಿಪ್ ಲೈನರ್ ಹಾಕಿ ಇದು ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ. ಗೈಸ್ ನೋಡಿ
ಯಾವುದೇ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಳಿಸ್ತೀನಿ. ಅಥವಾ ಗೆಟ್ ರೆಡಿ ವಿತ್ ಮೀ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ರೀಲ್ಸ್ ಮಾಡಿದ್ದೀನಿ. ಲಿಂಕ್ ಅಂತ ನೀವು ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಎಲ್ಲ ಪ್ರಾಡಕ್ಟ್ ಸಿಗುತ್ತೆ. ಓಕೆ, ಸೊ ಇವಾಗ ಹೇರ್ ಸೆಟ್ ಮಾಡ್ಕೊಂಬರ್ತೀನಿ, ವೆಯ್ಟ್ ಮಾಡಿ. ಹೇರ್ ಸ್ಟೈಲ್ ಈ ಥರ. ಇವಾಗ ಇಯರಿಂಗ್ಸ್ ಆ್ಯಂಡ್ ನೆಕ್ ಪೀಸ್ ಒಂಚೂರು ಸ್ಮಾಲ್ ಹಾಕ್ಬಿಡೋಣ, ಚೆಂದ ಕಾಣಿಸುತ್ತೆ ಆಯಿತಾ. ಫ್ರೆಂಡು ಐರಾ ಅವರು ವಿಸ್ಮಯ ಅವರು ಐರಾ ಡಿಸೈನರ್ ಇದು ಇಷ್ಟು ಕೊಟ್ಟಿದ್ದಾರೆ. ಸೊ ಹಾಕೊಂಬಿಡೋಣ ಇವಾಗ, ಬನ್ನಿ. ಒಂದೇ ಸಲ ಇಯರಿಂಗ್ಸು ಮತ್ತು ನೆಕ್ ಪೀಸ್ ಎರಡು ಹಾಕೊಂಡು ಒಂದೇ ಸಲ ಬರ್ತೀನಿ, ವೆಯ್ಟ್ ಮಾಡಿ. ಫಸ್ಟ್ ತೋರಿಸ್ಬಿಡ್ತೀನಿ ಯಾವ್ದು ಹಾಕೋತಿದ್ದೀನಿ ಅಂತ. ಇದು ನೆಕ್ ಪೀಸ್ ಆ್ಯಂಡ್ ಇದು ಇಯರಿಂಗ್ಸ್. ಓಕೆ ನೋಡಿ ಗೈಸ್, ನೆಕ್ ಪೀಸ್ ಏನು ಸೈಕಾಗಿದೆ. ಸೊ ಇಯರಿಂಗ್ಸ್ ಎಲ್ಲಪ್ಪ ಇನ್ನೊಂದು. ಇದಕ್ಕೆ ಸೆಪ್ಟಮ್ ಹಾಕೋದ ಬೇಡವಾ ಅಂತ ನೋಡ್ತಾ ಇದ್ದೀನಿ, ನೋಡೋಣ ಹಿಂಗಾಗುತ್ತೆ. ಗೈಸ್ ನೋಡಿ, ಇಯರಿಂಗ್ಸ್ ಆ್ಯಂಡ್ ಇಟ್ಸ್ ಲುಕಿಂಗ್ ಪ್ರಿಟಿ. ಮ್ಯಾಚ್ ಆಗ್ತಿದೆ ನನ್ನ ಪ್ರಕಾರ, ಸಾಕಿಷ್ಟೆ. ನಾನು ಚೂರು ಮುಂದೆ ಕರ್ಲ್ ಮಾಡಬೇಕಿತ್ತ ಅಂತ ನೋಡೋಣ, ಆದರೆ ಮಾಡ್ಕೊತೀನಿ. ಆದ್ರೆಲ್ಲ ಮಾಡ್ಕೊಳ್ಳೇಬೇಕು, ಇಲ್ಲ ಚೆನ್ನಾಗಿ ಕಾಣಲ್ಲ. ಇದು ಸೆಪ್ಟಮ್ ಅಲ್ಲ, ಇದು ಏನೋ ಸಾರಿ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಸಲ್ಲಿ ಚೆನ್ನಾಗಿ ಕಾಣಿಸ್ತಿದ್ಯಾ? ಐ ಫೀಲ್ ಓವರ್ ಆಯ್ತಂತ ಇದು ಒಂಚೂರು. ಗೈಸ್, ದಿಸ್ ಇಸ್ ಮೈ ಫೈನಲ್ ಲುಕ್. ಹೇಗೆ ಕಾಣಿಸ್ತಿದ್ದೀನಿ? ಲುಕಿಂಗ್ ಸೋ ಪ್ರಿಟಿ. ನೋ ಬಣ್ಣ ಹಾಕೋಣ ಅಂದ್ಕೊಂಡೆ, ಬಟ್ ಬೇಡ ಅಂತ ಹೇಳಿ. ಸೊ ಫೈನಲ್ ಹೇರ್ ಸ್ಟೈಲ್ ಇದು. ಇನ್ನೊಂದ್ಸಲ ನಿಂತ್ಕೊಂಡ್ಬಿಡ್ತೀನಿ, ಒಂದು ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಓಕೆ, ಲಾಟ್ಸ್ ಆಫ್ ಲವ್. ಸೋನು ಸ್ವಲ್ಪ ಬಾಡಿ ಫಿಟ್ ಆಗಿದ್ದೀನಿ ತಾನೆ? ಚಲೋ, ನಿಮ್ಗೊಂದು ಇವತ್ತು ಸೀಕ್ರೆಟ್ ಹೇಳ್ತೀನಿ, ಬನ್ನಿ ಇಲ್ಲಿ ಬನ್ನಿ. ಇಷ್ಟು ದಿನ ಅನ್ಕೊಂಡಿದ್ರಿ ಇವನು ನನ್ನ ಕಸಿನ್ನು, ನಮ್ಮ ಫ್ಯಾಮಿಲಿಯವನು ಅಂತ. ಸುಮ್ಮನೆ ಇರೋ ಅಂತ ಹೇಳಿ ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿತಿನ್ ಮುಸ್ಲಿಂ ಗೈಸ್. ನಾನು ಆ ಥರ ಕಾಣಿಸ್ತಿದ್ದೀನ? ಅದೆಲ್ಲ ಬೇಡ, ಮುಸ್ಲಿಂ. ಆರ್ ಯು ಮ್ಯಾಡ್? ಮದುವೆಗೆ ಹೋಗ್ತೀನಲ್ವಾ, ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಇಷ್ಟು ದಿನ ಹೇಳ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆದರೂ ನನ್ನ ತಮ್ಮನ ಥರನೇ, ಸ್ವಂತ ತಮ್ಮನ ಥರ. ಅದು ಇವನಿಗೂ ಗೊತ್ತು ನಾನು ಮುಸ್ಲಿಮು ಅದು ಇದು ಅಂತ. ನಾನು ಯಾವತ್ತೂ ಭೇದ ಭಾವ ಮಾಡಲ್ಲ, ಏನಿಲ್ಲ. ನಮ್ಮ ಮನೆಗೆ ಬರ್ತಾನೆ, ಎಲ್ಲ ಮಾಡ್ತಾನೆ ಅಂದರೆ ನಿಮ್ಗೆ ಹೇಳೋದೇ ಬೇಡ ಅಲ್ವಾ ಹೇಗೆ ಅಂತ ಹೇಳಿ. ಸೊ ಹೌದು ಗೈಸ್, ಆಲ್ವೇಸ್ ನನ್ನ ಮುದ್ದಿನ ತಮ್ಮ. ಹೌದು ಗಾಯ್ಸ್, ಇವತ್ತು ಅಕ್ಕ ಬಂದಿರೋದು ನಮ್ಮ ಅಕ್ಕನ ಮದುವೆಗೆ. ಅಂದರೆ ಅಕ್ಕ ಇದುವರೆಗೂ ಎಲ್ಲೂ ಹೇಳಿರಲಿಲ್ಲ, ನನ್ನ ಸ್ವಂತ ತಮ್ಮನ ಥರನೇ ನೋಡ್ಕೊಂಡಿರೋದು. ಹೇಳ್ತಿದ್ಯಾ? ಕೋತಿ ಹೇಳ್ತಿದ್ದೇನೆ ಗೈಸ್, ಅಲ್ಲೋಡಿ. ಆ ಥರ ಎಲ್ಲ ಮುಸ್ಲಿಂ ಅಂತ ಹೇಳಿದೆ ಕಳಿ. ಅದಕ್ಕಲ್ಲ ಗೈಸ್, ಅಕ್ಕ ಸ್ವಂತ ಅಂದರೆ ಬೇರೆಯವ್ರು ಅಂದರೆ ಹೊಡಿತೀನಿ. ನನಗೆ ಮಾತು ಬರ್ತಿಲ್ಲ ಏನು ಹೇಳ್ಬೇಕಂತ ಗೈಸ್. ನಿಜ, ಇದು ಆನ್ ಫ್ರೇಮ್ ಆಫ್, ಇದು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಆನ್ ಫ್ರೇಮ್ ಕೂಡ ನಾವು ಅಷ್ಟೇ ಚೆನ್ನಾಗಿರೋದು. ಆಕ್ಚುಲಿ ಇದಕ್ಕಿಂತ ಇನ್ನ ತೀಟೆ ಮಾಡ್ಕೊಂಡು ಇನ್ನೂ ಚೆನ್ನಾಗಿರ್ತೀವಿ ಆಫ್ ಸ್ಕ್ರೀನ್ ಕೂಡ, ಗೊತ್ತಾ? ನಿಜ ಹೇಳ್ತೀನಿ, ನಂಗೊಂಥರ ಚಿಕ್ಕವನು. ನನಗೆ ನನ್ನ ತಮ್ಮ ನನಗಿಂತ ಜಸ್ಟ್ 2 years ಚಿಕ್ಕವನು, 2 years 8 months ಚಿಕ್ಕವನು. ಇವನು ಹಂಗಲ್ಲ, 1920 ನನಗಿಂತ 8 years ಚಿಕ್ಕವನು. ಸೊ ಒಂಥರ ಮಗು ಥರ ಇವನು. ನಿಜವಾಗ್ಲೂ ತುಂಬ ಇಷ್ಟ. ಇವ್ರ ಫ್ಯಾಮಿಲಿಗೆ ಹೋಗಿದ್ದೇನೆ, ಇವ್ರ ಮನೆಗೆಲ್ಲ ಹೋಗಿದೆ, ಎಷ್ಟು ಚಂದ ಮಾತಾಡ್ಸಿದ್ರು ಗೊತ್ತಾ. ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಇದನ್ನ ಹೇಳಬೇಕು ಅಂತ ಇತ್ತು, ತುಂಬ ಜನ ಕೇಳ್ತಾ ಇದ್ರಿ. ನಿಜಾನ ಮುಚ್ಚಿಟ್ಟು ಏನೂ ಯೂಸ್ ಇಲ್ಲ. ಸೊ ಹಾಗಾಗಿ ಫೈನಲಿ ಹೇಳ್ತಾ ಇದ್ದೀನಿ, ನಿತಿನ್ ಮುಸ್ಲಿಂ ಗೈಸ್. ಅಕ್ಕ 6 years ಆಯ್ತು ತಾನೇ ನೀನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆಯಿಂದ ನನ್ನ ಪರಿಚಯ. ನೀನು ಸಿಕ್ಕಿ ಮನೆಗೆ ಹೋಗಿರ್ಲಿಲ್ಲ ಇನ್ನೂ ಅಪಾರ್ಟ್ಮೆಂಟ್. ಇವ್ನು ಸಿಕ್ಕಿ ನನಗೆ 4.5 5 ವರ್ಷ ಆಯ್ತು ಗೈಸ್. 5 ವರ್ಷದಿಂದ ಇದೇ ಬಾಂಡಲ್ಲಿ ಇದ್ದೀವಿ, ಇದೇ ಥರ ಇದ್ದೀವಿ. ಸೊ ನಮ್ಮ ಶಾಲಿನಿಯಕ್ಕೊಂದು ತೋರಿಸ್ತಾ ಇದ್ದೆ, ಅವಳಿನ ಪಾಪ ಏನು ಮಾಡ್ಬಿಟ್ಟಿದ್ದಾಳು ಗೊತ್ತಾ, ಉಲ್ಟಾ ಸೀರೆ ಉಡ್ಕೊಂಬಿಟ್ಟವಳೆ. ಫುಲ್ ಎಲ್ಲ ಆಗ್ಬಿಟ್ಟಿದೆ, ಪಿನ್ನುಗಿನೆಲ್ಲ ಮತ್ತೆ ತೆಗೆದು ಮತ್ತೆ ಹಾಕ್ತಾ ಇದ್ದಾಳೆ. ಸೊ
ಅಂತ ಸಮ ಫೋಟೋಗ್ರಾಫರ್ ಕೆಳಗಡೆ ವೇಟ್ ಮಾಡ್ತಿದ್ದಾರೆ. ನಾನು ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಎಲ್ಲ ಮೀಟ್ ಮಾಡಿದಾಗ ಸ್ವಲ್ಪ ಸೆಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ, ಸೊ ಅದಕ್ಕೆ ಫೋಟೋ ಶೂಟ್ ಮಾಡ್ಸಕ್ಕೆ ಹೋಗ್ತಿದ್ದೀನಿ. ಬಾಯ್. ಫೋಟೋ ಶೂಟ್ ಎಲ್ಲ ಆಯಿತು ಈ ಒಂದು ಔಟ್ಫಿಟಲ್ಲಿ. ಅಂದರೆ ಫ್ರೆಶ್ ಆಗಿದ್ದಾಗಲೇ ತೆಗ್ಸ್ಬಿಡೋಣ ಅಂತ ತೆಗ್ಸ್ಬಿಟ್ಟೆ. ಸೊ ಇವಾಗ ನಾವು ಮದುವೆ ಮನೆ ಹತ್ರ ಹೋಗ್ತಾ ಇದ್ದೀನಿ. ಎಂಥ ಸೆಕೆ ಗೊತ್ತಾ ದಾವಣಗೆರೆಯಲ್ಲಿ. ಸೊ ಪ್ರೀತಿನಾ ನಮ್ಮ ಐಶು ಬೇಬಿ ನೋಡಿ, ಶಾಲಿನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಐಶು ಅದು ಶಾರ್ಟ್ಸು ಇದಾಗ್ತಿದೆ ನೋಡಿ ಪಾಪಗೆ. ಬೇಬಿ ನೋಡಿ, ಬೇಬಿ ಕೇಳಿ. ಇವತ್ತು ನಾವು ಐಶು ಬೇಬಿಗೆ ನಾನೇ ಚೆನ್ನಾಗಿ ಕಾಣಿಸ್ತಿರೋದು, ಸುಳ್ಳು ಹೇಳ್ಬಿಡಿ ಗೈಸ್. ಗೈಸ್ ಒಬ್ಬೊಬ್ಬರೇ ದೂರದಿಂದ ತಗೊಳ್ಳಿ. ಆಯ್ತಾ ಬನ್ನಿ ಬೇಗ, ಸ್ವಲ್ಪ ಬೇರೆ ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹಿಂದೆ ಸರಿ ಎಲ್ಲ ದೂರದಿಂದ ಹಿಂದೆ ಸರಿ. ಬನ್ನಿ ಬೇಗ 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 ಸ್ವಲ್ಪ ಬೇಗ ಬೇಗ ಬ್ರೋ. ಡೇರಂದ ನೋಡಿ ಆಯ್ತು ಎಷ್ಟಾಗಿದೆ ಸ್ವಲ್ಪ ದೂರ ಇದೆ ದೂರ ಇದೆ ದೂರ ಇದೆ. ಮುಗಿತಾ? ಆಯ್ತಾ ಎಲ್ಲ ಫೋಟೋಸ್? ಬನ್ನಿ ಬೇಗ ಬೇಗ ಬೇಗ. ಆಯ್ತಾ ಬರಪ್ಪಿ ಬರಪ್ಪ. ಹಾಂ ತಗೊಳ್ಳಿ ಮುಂಗಡಿಂದ ಬರ್ರಿ ಫೋಟೋ ತಗೊಳ್ಳಿ. ಇನ್ನು ಕಾಲೇರಿ जल्दी कार लेकर आने बोल, जल्दी कार लेकर आने बोल. कन्नड़ से लाइट फोकस. Wait. Hello, hanggang magdali spy. So yan ನೋಡಿ ಮೇಡಮ್ हेलो बने हेलो हमारे होते हैं के तेरे दीदी हमारे. हेलो वीडियो क्लीन से कैप्चर करें. बाबा डरती हूं दादा छोड़ सही दो. हेलो पूरे इधर देखो लुक एट Thank you.
ಸೊ ಗೈಸ್ ಮದುವೆ ಮನೆಗೆ ಹೋಗಿದ್ವಿ, ಮದುವೆ ಎಲ್ಲ ಮುಗೀತು, ಚಂದ ಇತ್ತು. ಆ್ಯಕ್ಚುಲಿ ನಾನು ತಪ್ಪು ಮಾಡಿದ್ದೇನಪ್ಪ ಅಂತಂದರೆ ಫ್ಯಾನ್ಸ್ ಮೀಟಪ್ ಅಂತ ಹೇಳಿಬಿಟ್ಟು ಅಂದರೆ ನಿತಿನ್ ಮುಸ್ಲಿಂ ಅಲ್ವಾ, ಅದು ಮುಸ್ಲಿಂ ಅವ್ರು ಮದುವೆ ಅಲ್ಲಿ ಹಿಂದೂನು ಮದುವೆ ಮಾಡ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಮುಸ್ಲಿಮು ಹಿಂದೂ ಅದು ವಾರ ಅದೆಲ್ಲ ಏನು ಅನ್ಕೋಬೇಡಿ. ಅಂದರೆ ನಾನು ಹೇಳೋದನ್ನ ಕೂಲಾಗಿ ಕೇಳಿಸ್ಕೊಳ್ಳಿ. ಆ ಪ್ಲೇಸ್ಗೆ ಹೇಳ್ಬಿಟ್ಟಿದ್ದೀನಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಐ ಆಮ್ ರಿಯಲಿ ಸಾರಿ. ತುಂಬ ಜನ ಬಂದು ಫೋಟೋ ತೆಗ್ಸ್ಕೊಂಡು ಲಿಟ್ರಲಿ ನನಗೆ ಖುಷಿ ಆಯಿತು. ಐ ಆಮ್ ರಿಯಲಿ ಸಾರಿ. ನಾನು ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ಟೈಮ್ ಎಷ್ಟು ನಿತಿ? 1:30. ಸೊ ಬಂದ್ಬಿಟ್ಟು ಅಷ್ಟು ಒಂದು ಹಾಫ್ ಆನ್ ಅವರ್ ಅಷ್ಟೇ ಇದ್ದಿದ್ದು. ಯಾರೆಲ್ಲ ಫೋಟೋ ತೆಗ್ಸ್ಕೊಂಡು ನಮ್ಮ ಜೊತೆ ಇದ್ರಿ, ಥ್ಯಾಂಕ್ ಯು. ಹೋಗೋ ಎಲ್ಲಿರು ತಗೊಬರೋಗೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಸರ್ಕಲಲ್ಲಿ ದಾವಣಗೆರೆಯಲ್ಲಿ ಮೀಟಪ್ ಮಾಡೋಣ, ಅದ್ದೂರಿಯಾಗಿ ಮೀಟಪ್ ಮಾಡೋಣ. ನಿಜವಾಗ್ಲೂ ಇವತ್ತು ಬೇಜಾರಾಗಬೇಡಿ. ಐ ಆಮ್ ರಿಯಲಿ ಸಾರಿ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿಯ ಸೋನು. ಆ್ಯಂಡ್ ಎಳ್ಳೀರು ಕುಡಿಯೋಣ ಅಂತ ಬಂದಿದ್ದೀನಿ, ಕುಡಿಬೇಕು. ಯಾಕೆ ಬೇಬಿ ಅಳ್ತಿದ್ಯಾ? ಸೊ ಆ್ಯಕ್ಚುಲಿ ನಮ್ಮ ಶಾಲಿನಿ ಹೇಗೆ ರೆಡಿ ಆಗಿದ್ದಾಳೆ ಏನು ನಿಮ್ಗೆ ತೋರಿಸೇ ಇಲ್ಲ ಅಲ್ವಾ? ತೋರಿಸ್ತೀನಿ, ವೆಯ್ಟ್ ಮಾಡಿ. ವೈ ಬೇಬಿ? ಗೈಸ್, ನಾನು ಫಸ್ಟು ಶಾಲಿನಿ ಅಕ್ಕ ಪಾಪುನ ಇಬ್ಬರು ನೀಟಾಗಿ ತೋರಿಸಿದ್ರೆ, ಅದಕ್ಕೆ ಫಸ್ಟು ನಮ್ಮ ಬೇಬಿ ನೋಡಿ. ನಮ್ಮ ಬೇಬಿಗೆ ಆ್ಯಕ್ಚುಲಿ ಡಂಗ್ರೀಸ್ ಹಾಕಿದ್ವಿ, ಬೇಡ ಅಂದ್ಬಿಟ್ಟು ಇದನ್ನ ಹಾಕ್ಸಿದ್ವಿ. ಈ ಥರ ಅಷ್ಟೇ ಬೇಬಿ ಶೆಕೆ. ಅವಳಿಗೆ ಡಂಗ್ರೀಸು ಆಮೇಲೆ ನೋಡಿ ನಿಮ್ಮ ಶಾಲಿನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಹಿಂಗೆ ನಿಂತ್ಕೊಂಡು ನೋಡಿ, ಹಿಂದೆ ತಿರುಗೆ. ನಾನು ಸ್ಯಾರಿ ಹಾಕಿದ್ದು ಗೈಸ್. ನಾನು ನಿಜವಾಗ್ಲೂ ಸ್ಯಾರಿ ಅಷ್ಟು ಹಾಕೊಂಡು ಬರಲ್ಲ, ಹೆಂಗೋ ಹಾಕಿದ್ದೀನಿ. ಸೊ ಇಷ್ಟು ಹಿಡ್ಕೊಳ್ಳಿ. ಸೊ ಈಗ ಹೇಳ್ತೀನಿ ಕೇಳಿ. ನಾನು ಮೊನ್ನೆ ನಿಮಗೆ ಅದೇ ಹೇಳಿದಲ್ಲ, ಐರಾ ಡಿಸೈನರ್ ಸ್ಟುಡಿಯೋದು ಬ್ಯೂಟಿಫುಲ್ ಔಟ್ಫಿಟ್. ಸಿ, ಈ ಒಂದು ಏನಿದು ಜ್ಯುವೆಲರೀಸ್ ಆಗಿರಬಹುದು, ಬ್ಯೂಟಿಫುಲ್ ಔಟ್ಫಿಟ್ ಎಲ್ಲದು ಕೂಡ ನಾನು ಐರಾ ಡಿಸೈನರ್ ಸ್ಟುಡಿಯೋದಲ್ಲಿ ತಂದಿರುವಂಥದ್ದು. ಸಿ, ಎಷ್ಟು ಕ್ಲಾಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಲಿಟ್ರಲಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಫಿಶ್ ಕಟ್ ಹಾಕಿದ್ದು. ಇಟ್ಸ್ ರಿಯಲಿ ಆಸಮ್. ಐ ಆಮ್ ಲುಕಿಂಗ್ ಪ್ರಿಟಿ ನೌ. ಯಾ, ಯು ಆಲ್ವೇಸ್. ಐ ಆಮ್ ಕ್ವೀನ್ ವಿದೌಟ್ ಇವತ್ತು. ಸೊ ಗೈಸ್, ಇದನ್ನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಚಾಚಾ, ಬಾಯ್ ಬಾಯ್. ಕೊಡಿ, ಇಲ್ಲಿ ನಿಂತು ತೋರಿಸ್ಬಿಡ್ತೀನಿ. ಬಾಯ್ ಗೈಸ್. ಯಾರಿಗೆಲ್ಲ ನಮ್ಮ ಅಕ್ಕ ಸಿಕ್ಕಿಲ್ಲ ಬೇಜಾರಾಗಬೇಡಿ. ನೆಕ್ಸ್ಟ್ ಎಲ್ಲಾದರೂ ದೊಡ್ಡದಾಗೆ ಇದು ಮಾಡೋಣ ಅಂತ ಮೀಟಪ್ ಮಾಡೋಣ. ಅಪ್ಕಮಿಂಗ್ Fans meetup. ದೊಡ್ಡದಾಗೆ ಬಾಯ್ ಮಾಡಿ ಬ್ರೋ. ಬಾಯ್. ಬಾಯ್ ಬಾಯ್.